ಎಲ್ರಿಗೂ ನಮಸ್ಕಾರ. ನಮ್ಮ ಸನ್ನಿಧ ರೊಟ್ಟಿ ಕೇಂದ್ರಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ನಮ್ಮ ರೊಟ್ಟಿ ಕೇಂದ್ರದಲ್ಲಿ ಸಜ್ಜಿ ರೊಟ್ಟಿಯನ್ನು ಮಾಡ್ತಾ ಇದ್ದೀವಿ ಪಂಚಮಿ ಹಬ್ಬದ ಪ್ರಯುಕ್ತ. ಸಜ್ಜಿ ರೊಟ್ಟಿ ಬಗ್ಗೆ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಹಾಗಾಗಿ ಸಜ್ಜಿ ರೊಟ್ಟಿನ ತಿನ್ನೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕಂಪ್ಲೀಟಾಗಿ ನೋಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ. ಸಜ್ಜಿ ರೊಟ್ಟಿಯನ್ನು ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಹೆಚ್ಚು ಬೆಳೀತಾರೆ. ಇದನ್ನು ತಿನ್ನೋದ್ರಿಂದ ನಾರಿನಾಂಶ ಹೆಚ್ಚಾಗಿ ಜೀರ್ಣಕ್ರಿಯೆಗೆ ತುಂಬಾ ಉಪಯೋಗ ಆಗುತ್ತೆ. ಹಾಗೆ ಇದರಲ್ಲಿ ಪ್ರೋಟೀನ್ ಮತ್ತು ಖನಿಜಾಂಶಗಳು ಇರೋದ್ರಿಂದ ದೇಹಕ್ಕೆ ಪೌಷ್ಟಿಕಾಂಶಗಳು ಸಿಗುತ್ತೆ. ಇನ್ನು ಕಬ್ಬಿನಾಂಶ ಅಂದರೆ ದೇಹಕ್ಕೆ ಐರನ್ ಕೂಡ ಸಿಗುತ್ತೆ. ಹಾಗೆ ಮ್ಯಾಗ್ನೀಷಿಯಂ, ಜಂಕ್ ಮುಂತಾದ ಖನಿಜಾಂಶಗಳು ಕೂಡ ಸಿಗ್ತವೆ. ಹಾಗೆ ಇದರಿಂದ ರೊಟ್ಟಿ ಮಾತ್ರ ಅಲ್ಲ, ಗಂಜಿ, ದೋಸೆ, ಉಪ್ಪಿಟ್ಟು ಹೀಗೆ ಮುಂತಾದ ಪದಾರ್ಥಗಳನ್ನು ಕೂಡ ಮಾಡ್ಬೋದು. ಇನ್ನು ಡಯಟ್ ಮಾಡೋರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಹೃದಯಕ್ಕೆ ಒಳ್ಳೆಯ ಒಂದು ಆಹಾರ ಪದ್ಧತಿಯ ಭಾಗವಾಗಬಹುದು. ಜೊತೆಗೆ ಇದನ್ನು ತಿನ್ನೋದ್ರಿಂದ ಹೊಟ್ಟೆ ತುಂಬಿದ ಅನುಭವ ಕೂಡ ಆಗುತ್ತೆ. ಹಾಗಾಗಿ ಇದನ್ನು ತೂಕ ನಿಯಂತ್ರಣಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಸಜ್ಜಿ ರೊಟ್ಟಿ ಜೊತೆಗೆ ತರಕಾರಿ ಪಲ್ಯ, ಬೇಳೆ ಸಾರು ಇವೆರಡು ಉತ್ತಮ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವತ್ತು ಕೂಡ ನಾವು ಸಜ್ಜೆಯನ್ನು ಇವತ್ತೇ ತಂದು ಸ್ವಚ್ಛವಾಗಿ ಕ್ಲೀನ್ ಮಾಡಿ, ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದು ಸ್ವಲ್ಪ ಕಲರ್ ಡಿಮ್ ಇರುತ್ತೆ. ಹಾಗಾಗಿ ಕಲರ್ಗೋಸ್ಕರ ಸ್ವಲ್ಪ ಅರಿಶಿನ, ಜೊತೆಗೆ ಹಬ್ಬದ ಪ್ರಯುಕ್ತ ಅಂದರೆ ಪಂಚಮಿ ಹಬ್ಬದ ಪ್ರಯುಕ್ತ ನಾವು ಎಳ್ಳನ್ನು ಹಾಕಿ ಮಾಡಿದ್ದೀವಿ. ಇದು ಕೂಡ ಟೇಸ್ಟ್ ಲೆವೆಲ್ ನೆಕ್ಸ್ಟ್ ಇರುತ್ತೆ. ಇದು ರೊಟ್ಟಿ ಅಂದರೆ ಜೋಳದ ರೊಟ್ಟಿ ಥರನೇ ಟೇಸ್ಟ್ ಇರುತ್ತೆ. ಇಂಥ ಒಂದು ಒಳ್ಳೆಯ ಆರೋಗ್ಯಕರವಾದ ಜೋಳದ ರೊಟ್ಟಿ, ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಈ ಒಂದು ರೊಟ್ಟಿಗಳನ್ನು ನೀವು ಕೂಡ ತರಿಸಿ ತಿನ್ನಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹಾಗಾದರೆ ನಿಮಗೂ ಕೂಡ ಬೇಕಿದ್ರೆ ಖಂಡಿತವಾಗ್ಲೂ ನೀವು ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ನೋಡ್ಬೋದು ಇಲ್ಲಿ ರೊಟ್ಟಿ ನಾವು ಇಟ್ಟಿದ್ದೀವಿ. ಇದು ಕಾಣಿಸ್ತಾ ಇರೋದು ಸಜ್ಜಿ ರೊಟ್ಟಿ. ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಜೋಳದ ರೊಟ್ಟಿಗೂ ಮತ್ತು ಸಜ್ಜಿ ರೊಟ್ಟಿಗೂ ಕಲರ್. ಅದು ಬಿಟ್ಟರೆ ಎರಡು ಕೂಡ ಆರೋಗ್ಯಕ್ಕೆ ತುಂಬಾ ಉತ್ತಮ ಆಯ್ಕೆಗಳು. ನಿಮಗೂ ಬೇಕಿದ್ರೆ ಖಂಡಿತವಾಗ್ಲೂ ಆರ್ಡರ್ ಮಾಡಿ. ಇನ್ನೂ ನಾವು ರಾಗಿ ರೊಟ್ಟಿನೂ ಕೂಡ ಮಾಡ್ತೀವಿ ನೆಕ್ಸ್ಟು. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.